ಕ್ಯಾಮ್ರಾನ ಫ್ರಂಟ್ ಕ್ಯಾಮ್ರಾ ಮಾಡ್ಬಿಟ್ಟು ಬ್ಯಾಕ್ ಕ್ಯಾಮ್ರಲ್ಲಿ ವೀಡಿಯೋ ಮಾಡಿಬಿಟ್ಟಿದ್ದೀನಿ. ಸೊ ವೀಡಿಯೋಲಿ ಏನೂ ರೆಕಾರ್ಡ್ ಆಗಿಲ್ಲ. ಸೊ ಇದು 2ನೇ ಟೇಕು. ಎಲ್ರಿಗೂ ನಮಸ್ಕಾರ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವ್ಲಾಗಲ್ಲಿ ಶುರು ಮಾಡ್ತಾ ಇರೋದು ನಾನು ಒಂದು 5 ಗಂಟೆಗೆ. ಸೊ ಬನ್ನಿ ಗೈಸ್, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆಮೇಲೆ ನಿಮಗೆಲ್ಲ ಯಾವ ಥರ ಅನಿಸ್ತಿದೆ ನಾನು ಡೈಲಿ ವ್ಲಾಗ್ಸ್ ಮಾಡೋದು. ಆಲ್ಮೋಸ್ಟು 50 ವೀಡಿಯೋ ಆಗೋಯ್ತಾ ಗೊತ್ತೇ ಆಗಿಲ್ಲ. 50 ದಿನ ಆಯಿತು ವ್ಲಾಗ್ ಶುರು ಮಾಡಿ, ಡೈಲಿ ವ್ಲಾಗ್ ಶುರು ಮಾಡಿ 50 ದಿನ ಆಗ್ತಾ ಬರ್ತಾಯಿದೆ. ಸೊ ಇದು ಮೋಸ್ಟ್ಲಿ 48ನೇದು ಇರಬೇಕು. ಬನ್ನಿ ಗೈಸ್, ಶುರು ಮಾಡೋಣ ಇವತ್ತಿನ ವ್ಲಾಗು. ಮತ್ತು ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಮತ್ತು ನೋಡಿ, ಇಲ್ಲಿ ಆಲ್ಟ್ರೇಷನ್ ಮಾಡೋಕ್ಕೆ ನಮ್ಮ ಕೇಜ್ಗಳನ್ನೆಲ್ಲ ಇವಾಗ ತೊಳೆದಿದ್ದೀನಿ. ಯಾವ ಥರ ತೊಳೆದಿದ್ದೀನಿ ಅಂದರೆ ಫುಲ್ಲು ನೀಟಾಗಿ ತೊಳೆದಿದ್ದೀನಿ. ಇಲ್ಲ ನಮ್ಮನೇಲಿ ಇತ್ತಲ್ಲ ಕೇಜು, ನೀವೇ ನೋಡಿರ್ತೀರ. ಇದರೊಳಗಡೆ ಆಫ್ರಿಕನ್ ಲವ್ ಬರ್ಡ್ಸ್ ಇತ್ತು, 5 ಪೇಜ್ ಇತ್ತು. ಇನ್ನೊಂದು ಕೇಜ್ನಲ್ಲಿ ನಮ್ಮ ಮನೇಲಿ ಕೆಳಗಡೆ ತೊಗೊಂಡೋಗೋರೆ. ನಮ್ಮ ಬೆಕ್ಕು ಮರಿಗಳನ್ನ ಇಡೋಕ್ಕೆ 1 ಕೇಜ್ ತೊಗೊಂಡೋಗೋರೆ. ಇಲ್ಲ ಅಂದಿದ್ರೆ 5 ಕೇಜ್ ಇರೋದು, 5 ಪೇರ್ ಆಫ್ರಿಕನ್ ಲವ್ ಬರ್ಡ್ಸ್ ಇತ್ತು. ಸೊ ಎಲ್ಲನೂ ತೊಳೆದಿದ್ದೀನಿ. ಆಮೇಲೆ ಇಲ್ಲೆಲ್ಲ ತುಕ್ಕಿಡ್ದಿಲ್ಲ ಸಾರಿ, ಪೈಂಟ್ ಹೋಗಿದೆ. ಅಲ್ಲೆಲ್ಲ ಜಾಗದಲ್ಲಿ ಪೈಂಟ್ ಹೊಡಿಬೇಕು. ಪೈಂಟ್ ಕೂಡ ತಂದಿದ್ದೀನಿ, ನಿಮಗೆ ತೋರಿಸ್ತೀನಿ. ಭಾಗಲ್ಲೇ ತೋರಿಸಿದ್ದೆ ಅಂತ ಅಂದ್ಕೊತೀನಿ. ಪೈಂಟ್ ಹೊಡಿಬೇಕು. ನಮ್ಮ ಬರ್ಡ್ಸ್ಗಳು ಏನು ಮಾಡ್ತಾರೆ ನೋಡೋಣ. ಎಲ್ಲ ಫುಲ್ಲು ಎದ್ವಾ ಎಗರಾಡ್ತವ್ರೆ. ಓ ಗಲೀಜು ನೋಡಿ ಗೈಸ್, ಬೆಳಗ್ಗೆ ಬಂದು ಓಹೋ ಇವತ್ತು ಒಂದು ಬರ್ಡ್ ಆಚೆ ಬಂದ್ಬಿಟ್ಟಿದೆ ನೋಡಿ ಗೈಸ್. ನಮ್ಮ ಕಾಕ್ಟೇಲ್ ಒಂದು ಆಚೆ ಬಂದಿದೆ. ಇಲ್ಲಿ ಗೈಸ್ ಇವಾಗ ಏನು ನೋಡ್ತಾ ಇದ್ದೀರಾ, ಈ ಜಾಗದಲ್ಲಿ ಪೈಂಟು ಹೊಡೆದಿದ್ದೀನಿ ಗೈಸ್, ನೋಡ್ಬೋದು. ಇರಿ ಒಂದು ನಿಮಿಷ, ನೀಟಾಗಿ ನೋಡಿ ಗೈಸ್, ಇಲ್ಲಿ ಪೈಂಟ್ ಹೊಡೆದಿದ್ದೀನಿ. ಪೈಂಟ್ ಇದು ನಾನು ಹೊಡೆದಿರೋ ಪೈಂಟ್ ಫುಲ್ಲು ವೈಟ್ ಕಲರ್ ಪೈಂಟ್ ಹೊಡೆದಿದ್ದೀನಿ. ಕೇಜ್ ಜೋಡಿಸಿದ್ರು ಕೂಡ ನೀಟಾಗಿ ಕಾಣಲಿ ಅಂತ. ಜೊತೆಗೆ ನಮ್ದೊಂದು ಬರ್ಡು ಇಲ್ಲಿ ಆಚೆ ಬಂದ್ಬಿಟ್ಟಿದೆ ನೋಡಿ ಗೈಸ್. ಹಿಂಗೆ ಆಚೆ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಅದನ್ನು ಇವಾಗ ಹಿಡಿದ್ಬಿಟ್ಟು ಸೂಕ್ಷ್ಮವಾಗಿ ಒಳಗಡೆ ಹಾಕಬೇಕು. ಇವಾಗ ನಮ್ಮ ಬರ್ಡ್ಸ್ಗಳು ಏನು ಮಾಡ್ತಾವ್ರೆ ನೋಡಬೇಕು. ಇವರೆಲ್ಲ ಆಟಗಳು ಆಡ್ತಾವ್ರೆ. ಇವ್ರು ಹೆಂಗೆ ಅಂದರೆ ನೋಡಿ. ಆಮೇಲೆ ಎಷ್ಟೊಂದು ಜನ ಕೇಳಿದ್ರಲ್ಲ, ನಮ್ಮ ಬರ್ಡ್ಸು ಬ್ರೋ ಪುಕ್ಕ ಉದುರ್ತಾ ಇದೆ ಅಂತ. ನೋಡಿ ಗೈಸ್, ನಮ್ಮ ಮನೇಲಿ ಎಷ್ಟು ಪುಕ್ಕ ಉದುರ್ತಾ ಇದೆ ಅಂತ. ಇದೆಲ್ಲ ಏನಕ್ಕೆ ಉದುರುತ್ತೆ ಅಂದರೆ ಬೇಸಿಗೆಗಾಲ ಅಲ್ವಾ ಇವಾಗ. ಬೇಸಿಗೆಗಾಲ ಆಗಿರೋದ್ರಿಂದ ಸೆಕೆಗಾಲದಲ್ಲಿ ಈ ಬರ್ಡ್ಸ್ಗಳು ಸಖತ್ ಸ್ಪ್ರೆಡ್ ಮಾಡ್ತಾವೆ ವಿಂಗ್ಸ್ನ. ಅಂದರೆ ಈ ಥರ ಹಾರಾಡೋದು ಇದು ಆ ಥರ ಹಾರಾಡೋದಾಗಿರ್ಬೋದು. ಇಲ್ಲಾಂದರೆ ನೋಡಿ ಈ ಥರ ಕೆರ್ಕೊಳ್ಳೋದಾಗಿರ್ಬೋದು. ಕೂತ್ಕೊಂಡು ಈ ಥರ ಕೆರ್ಕೊಂಡು ನೋಡಿ ಗೈಸ್, ಇದೊಂದು ಬರ್ಡ್ ಆಚೆ ಬಂದ್ಬಿಟ್ಟೈತೆ. ಆಚೆ ಬಂದ್ಬಿಟ್ಟು ಕಚ್ಚುತ್ತೆ, ಹಿಡಿಯೋಕ್ಕಾಗಲ್ಲ ಇವಾಗ, ಹುಷಾರಾಗಿ ಹಿಡಿಬೇಕು. ಈ ಥರ ಏನಂತೀವಿ, ಕೆರ್ಕೊಂಡು ಕೂತ್ಕೊಳತ್ತಲ್ಲ, ಆವಾಗ ಒಂದಷ್ಟು ಏನಂತೀವಿ ಗಟ್ಟಿ ಇಲ್ಲದೆ ಇರೋ ಅಥವಾ ಸ್ಟ್ರೆಂತ್ ಇಲ್ಲದೆ ಇರೋ ಫೆದರು ಇದ್ರ ಕೆಳಗಡೆ ಬೀಳುತ್ತೆ. ಬಟ್ ಅದಕ್ಕೆ ನೀವೇನು ತಲೆ ಕೆಡ್ಸ್ಕೊಳಂಗಿಲ್ಲ, ಹೊಸದು ಫೆದರ್ ಬೆಳೆಯುತ್ತೆ. ಆಚೆ ಬಂದಿರೋದೇ ದೊಡ್ಡ ತಪ್ಪು, ಅದರಲ್ಲಿ ಇನ್ನೂ ಜೋರಾಗಿ ಕಿರ್ಚಾಡ್ತಾ ಇರೋದು ಇನ್ನೊಂದು ದೊಡ್ಡ ತಪ್ಪು. 2 ತಪ್ಪು ಶಿಕ್ಷೆ ಕೊಡ್ತೀನಿ ಇವಾಗ. ಹಿಡಿದ್ಬಿಟ್ಟು ಹೊರಗಡೆ ಹಾಕ್ತೀನಿ. ನೋಡಿ ಗೈಸ್ ಹೆಂಗೆ ಆಡ್ತೈತೆ ಅಂತ. ಇವತ್ತಿನ ಮೊದಲನೇ ಕಮೆಂಟ್ಗೆ ಹೋಗೋಣ. ಮೊದಲನೇ ಕಮೆಂಟು ಯಾವುದು ಅಂತ ನೋಡೋಣ. ಸುಧಾರಾಮ್ ಅವರು ಕಮೆಂಟ್ ಮಾಡಿರೋದು, ಸರ್ ನಮ್ಮ ಬರ್ಡ್ಸ್ ಮೇಟಿಂಗ್ ಆಗ್ತಿದೆ ಬಟ್ ಇನ್ನೂ ಎಗ್ಗಿಡ್ತಿಲ್ಲ, ಏನಕ್ಕೆ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ನಿಮ್ಮ ಬರ್ಡ್ಸ್ ಏನಾದ್ರು ಮೇಟಿಂಗ್ ಆಗಿದ್ರೆ ಮಿನಿಮಮ್ 8 to 12 ಡೇಸ್ವರೆಗೂ ವೇಟ್ ಮಾಡಬೇಕಾಗುತ್ತೆ. ಫಸ್ಟ್ ಮೇಟಿಂಗ್ ಆಗಿದ್ದು 8 to 12 ಡೇಸಲ್ಲಿ ಅದು ಮೊಟ್ಟೆ ಇಡೋದು. ಸೊ ಹಂಗಾಗಿ ನೀವು ಇವಾಗ ಫಸ್ಟ್ ಮೇಟಿಂಗ್ ಆಗಿದೆ ಅಂತಂದರೆ ಅಟ್ಲೀಸ್ಟ್ ಮಿನಿಮಮ್ 12 ಡೇಸ್ ವೆಯ್ಟ್ ಮಾಡಿ ಅಷ್ಟರೊಳಗಡೆ ಮೊಟ್ಟೆ ಇಡಬೇಕು. ಅಷ್ಟರೊಳಗಡೆ ಮೊಟ್ಟೆ ಇಟ್ಟಿಲ್ಲ ಅಂತಂದರೆ ಅದು ಸಕ್ಸಸ್ಫುಲ್ ಮೇಟಿಂಗ್ ಆಗಿಲ್ಲ ಅಂತ ಅರ್ಥ. ಸೊ ನೀವು ಅದನ್ನು ಅರ್ಥ ಮಾಡಿಕೊಂಡು ಅದನ್ನ ಆ್ಯಕ್ಚುಲಿ ಈಗ ಬ್ರೀಡಿಂಗೇ ಆಗಬಾರ್ದು ಅಂತ ನಾನು ಎಷ್ಟೊಂದು ಸರಿ ಹೇಳ್ತಾ ಇದ್ದೀನಿ, ಯಾರು ಕೇಳ್ತಾ ಇಲ್ಲ. ಬಟ್ ಕೇಳೋದು ಒಳ್ಳೇದು. ಹೆಂಗೆ ಅಂತಂದರೆ ಈ ಬೇಸಿಗೆಗಾಲದಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಬರ್ಡ್ ಬ್ರೀಡ್ ಆದರೆ ಬರ್ಡ್ ಮರಿಯೇನೋ ಮಾಡುತ್ತೆ. ಬಟ್ ಅದು ತಿನ್ನಿಸಿ ಮರಿ ದೊಡ್ಡದು ಮಾಡಿ ಅಷ್ಟರೊಳಗೆ ಅದಕ್ಕೆ ಫುಲ್ಲು ಸುಸ್ತಾಗ್ಬಿಟ್ಟು ಅದು ಲೈಫ್ ಸ್ಪೆನ್ ಕಮ್ಮಿ ಆಗ್ಬಿಡುತ್ತೆ. ಮತ್ತು ಬರ್ಡು ಹೆಂಗೆ ಅಂತಂದರೆ ಬೇಸಿಗೆಗಾಲದಲ್ಲಿ ಇವಾಗ ನಾನು ಹೆಂಗೆ ಬಿಟ್ಟಿದ್ದೀನಿ ಆ ಥರ ಖುಷಿಯಾಗಿ ಕಿರ್ಚಾಡ್ಕೊಂಡು ಆಡಾಡ್ಕೊಂಡು ಕಚ್ಚಾಡ್ಕೊಂಡು ಅಂದರೆ ಕಚ್ಚಾಡ್ಕೊಂಡು ಅಂದರೆ ತುಂಬ ಕಚ್ಚಾಡೋದಲ್ಲ, ಸ್ವಲ್ಪ ಲೈಟಾಗಿ ಅವ್ರನ್ನ ಕೆದೆ ಮಾಡ್ಕೊಂಡು ಆಟ ಆಡ್ಕೊಂಡು ಇರಬೇಕು. ಈಗೇನು ಹಿಂದ್ಗಡೆ ನೋಡ್ತಾ ಇದ್ರೆ ಆ ಕೇಜಲ್ಲಿ ಏನು ನೋಡ್ತಾ ಇದ್ರಲ್ಲ, ಆ ಥರ ಆಟ ಆಡ್ಕೊಂಡು ಇರಬೇಕು. ಈ ಸೀಸನ್ ಅದಕ್ಕೋಸ್ಕರನೇ ಮಾಡಿರೋಂಥ ಸೀಸನು, ಸಮ್ಮರ್ ಸೀಸನು. ಸೊ ನೀವು ಆದಷ್ಟು ಅವಾಯ್ಡ್ ಮಾಡಿ ಬ್ರೀಡಿಂಗ್ ಮಾಡೋದನ್ನ ಈ ಬೇಸಿಗೆಗಾಲದಲ್ಲಿ. ನೆಕ್ಸ್ಟು
ನಿಮ್ಮ ಬರ್ಡ್ಸ್ ಕೊಡ್ತೀರಾ, ಜೋಡಿಗೆ ಎಷ್ಟು ರೇಟು ಈ ಥರ ಅಂತ ಕೇಳಿದ್ದಾರೆ. ಹೌದು ಬ್ರೋ, ನಮ್ಮ ಬರ್ಡ್ಸ್ಗಳು ಕೊಡ್ತೀನಿ, ಅದು ಲಿಮಿಟೆಡ್ ಮಾತ್ರ. ಪ್ರತಿ ವರ್ಷ ಸಮ್ಮರಲ್ಲಿ ಮಾತ್ರ ನಾನು ಬರ್ಡ್ಸ್ಗಳನ್ನ ಕೊಡೋದು. ಅದು ಅಡಲ್ಟ್ ಬರ್ಡ್ಸ್ಗಳನ್ನ ಎಲ್ಲ ಬರ್ಡ್ಸ್ಗಳು ಕೊಡ್ತೀನಿ. ಎಲ್ಲ ಇಡೀ ವರ್ಷ 365 ಡೇಸ್ ಬಜ್ಜೀಸ್ ಅವೈಲಬಲ್ ಇರುತ್ತೆ ನಮ್ಮ ಹತ್ರ. ಬಟ್ ಸಮ್ಮರ್ ಸೀಸನ್ ಮಾತ್ರ ನಾನು ನಮ್ಮ ಬ್ರೀಡಿಂಗ್ ಬರ್ಡ್ಸ್ಗಳನ್ನ ಕೊಡೋದು. ಏನಕ್ಕೆ ಅಂತಂದರೆ ನೆಕ್ಸ್ಟ್ ಬ್ರೀಡಿಂಗ್ಗೆ ನಾನು ಹೊಸ ಪೇರ್ಸ್ಗಳನ್ನ ಮಾಡ್ತೀನಿ. ಸೊ ಹಂಗಾಗಿ ಲಾಸ್ಟ್ ಇಯರ್ ಪೇರ್ ಏನೇನಾಗಿರ್ತವೆ, ಒಳ್ಳೊಳ್ಳೆ ಪೇರ್ಗಳಿರ್ತವೆ, ಅವನ್ನೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಕೊಡೋದು ನಾನು ಪ್ರತಿ ವರ್ಷ ಸಮ್ಮರ್ ಸೀಸನಲ್ಲೇನೆ. ಎಷ್ಟೊಂದು ಜನ ಕೊಟ್ಟಿದ್ದೀನಿ, ಅವ್ರಿಗೂ ಕೂಡ ಗೊತ್ತಿರುತ್ತೆ. ಸಮ್ಮರ್ ಸೀಸನ್ ಇದೇ ಸಮ್ಮರ್ ಜಾನೇನೆ ಪ್ರತಿ ವರ್ಷ ಕೊಡ್ತಾ ಬಂದಿದ್ದೀನಿ. ಬಟ್ ಆ ಸರಿ ಎಲ್ಲ ಡೈಲಿ ಬ್ಲಾಗ್ ಮಾಡ್ತಾ ಇರಲಿಲ್ಲ. ಈಗ ಡೈಲಿ ಬ್ಲಾಗ್ ಮಾಡ್ತಾ ಇರೋದ್ರಿಂದ ನಿಮಗೆ ಗೊತ್ತಾಗ್ತಾ ಇದೆ ಅಷ್ಟೇ. ಬಟ್ ನಾನೇನೇ ಕೊಟ್ಟರು ಕೂಡ ಸಮ್ಮರ್ ಸೀಸನಲ್ಲಿ ಅಡಲ್ಟ್ ಪೇರ್ಸ್ಗಳನ್ನ ಕೊಡೋದು, ಅಡಲ್ಟ್ ಬ್ರೀಡಿಂಗ್ ಪೇರ್ಸ್ಗಳನ್ನ ಕೊಡೋದು. ಮಿಕ್ಕಿ ಟೈಮಲ್ಲೆಲ್ಲ ಒಂದು ವರ್ಷ ಪೂರ್ತಿ ನಮಗೆ ಏನಂತೀವಿ ಸೆಮಿ ಅಡಲ್ಟು ನೆಸ್ಟ್ ಔಟ್ ಮರಿಗಳು ಅವೈಲಬಲ್ ಇದ್ದೇ ಇರುತ್ತೆ. ಅದು ಸೆಮಿ ಅಡಲ್ಟ್ಸ್ ಮತ್ತೆ ನೆಸ್ಟ್ ಔಟ್ ಮರಿಗಳು ಈಗಲೂ ಕೂಡ ಅವೈಲಬಲ್ ಇದ್ದೇ ಇರುತ್ತೆ ಅದು ಬರ್ಡು. ಅಡಲ್ಟ್ ಮತ್ತೆ ಬ್ರೀಡಿಂಗ್ ಪೇರ್ಸ್ಗಳು ಮಾತ್ರ ಈ ಸಮ್ಮರ್ ಸೀಸನ್ ಮಾತ್ರ ನಾನು ಕೊಡುವಂಥದ್ದು. ಅದು ಲಾಸ್ಟ್ ಇವಾಗ ಒಂದು ಪೇರ್ 2 ಪೇರ್ ಇರಬೇಕಷ್ಟೇ ಕೊಡುವಂಥದ್ದು. ಇನ್ನು ಎಲ್ಲ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ನಿಮ್ಗೆ ಏನಾದ್ರು ಬೇಕಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾರಂತ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀವಿ. ಆಮೇಲೆ ಎಷ್ಟೊಂದು ಜನ ಏನು ಅಂತಂದರೆ ನಮ್ಮ ಚಾನಲ್ನ ನೋಡ್ತಿರ್ತಾರೆ, ಆದರೂ ಕೂಡ ಬ್ರೋ ಅಮೌಂಟ್ ಹಾಕೋದು ಅಂತೆಲ್ಲ ಯೋಚನೆ ಮಾಡ್ತಾರೆ. ಆ್ಯಕ್ಚುಲಿ ಅದನ್ನು ಬ್ಲಾಗ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ, ಯಾರಿಗಾರ ಒಬ್ರು ಕಳ್ಸೋದು ಬ್ಲಾಗ್ ಮಾಡ್ಬಿಟ್ಟು ಹಾಕ್ತೀನಿ. ಅವಾಗ ನಿಮಗೂ ಕೂಡ ನಂಬಿಕೆ ಬರಬೇಕಲ್ಲ, ಬರ್ಡ್ಸ್ ಕಳಿಸ್ಕೊಡ್ತಾರೆ ಅಂತ. ಸೊ ಹಂಗಾಗಿ ಎಷ್ಟೊಂದು ಜನ ಹಾಕ್ತಾರೆ. ಹೌದು, ಎಲ್ಲರೂ ಅಂತ ಹೇಳಲ್ಲ ನಾನು, ಎಷ್ಟೊಂದು ಜನ ನಿಜವಾಗ್ಲೂ ನಂಬಿಕೆ ಇಟ್ಟು ಹಾಕ್ತಾರೆ. ಅವರು ಕೂಡ, ನಾನು ಕೂಡ ಅದೇ ಥರನೇ ಕಳಿಸ್ಕೊಟ್ಟಿದ್ದೀನಿ. ಒಳ್ಳೆ ಬರ್ಡ್ಸ್ಗಳನ್ನೇ ಒಳ್ಳೆ ಹೇಳಿದ ಟೈಮಿಗೆ ಕಳಿಸ್ಕೊಟ್ಟಿದ್ದೀನಿ. ಅದನ್ನು ಕೂಡ ಹೇಳ್ತೀನಿ, ಹೇಳಿದ ಟೈಮಿಗೆ ಕಳಿಸ್ಕೊಟ್ಟಿದ್ದೀನಿ, ಡಿಲೇ ಮಾಡಿಲ್ಲ. ಸೊ ನಾನು ಅದೇ ನಿಮ್ಗೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ. ಈಗ ಅಲ್ಲಿ ನೋಡೋಣ ಗೈಸ್, ನಿಮ್ಗೆ ಯಾವ್ದಾರ ಬರ್ಡ್ಸ್ ಬೇಕಿದ್ರು ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ. ಕಾಲ್ ಸಖತ್ ಮಾಡ್ತಾರೆ. ಬರೀ ಫೋನ್ ಆನ್ ಮಾಡಿ 10 ನಿಮಿಷಕ್ಕೆ ಒಂದು 20 ಕಾಲ್ ಬಂದಿರುತ್ತೆ. ಎಲ್ಲರದ್ದು ಕಾಲ್ ಎತ್ತಿಬಿಟ್ಟು ಮಾತಾಡೋಕ್ಕಾಗಲ್ಲ. ಸೊ ಹಂಗಾಗಿ 20 ಜನ ಕಾಲ್ ಮಾಡಿದ್ರೆ ಅವ್ರೆಲ್ಲರೂ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಎಲ್ರಿಗೂ ಕೂಡ ರಿಪ್ಲೈ ಕೊಡ್ತೀನಿ. ಅವ್ರಿಗೆ ಕೊಡಲ್ಲ, ಇವ್ರಿಗೆ ಕೊಡಲ್ಲ, ಆ ಥರ ಎಲ್ಲ ಏನಿಲ್ಲ. ಆದರೆ ರಿಪ್ಲೈ ಕೊಡ್ತೀನಿ, ಆ ಥರ ಏನಿಲ್ಲ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತೀನಿ. ನಿಮ್ಗೆ ಗೊತ್ತಿರುತ್ತೆ ಯಾರು ವಾಟ್ಸಪ್ಪಲ್ಲಿ ಚಾಟಲ್ಲಿ ಇರ್ತಾರೆ ಅವ್ರಿಗೆ. ನೆಕ್ಸ್ಟು ಬ್ರೋ, ನಮ್ಮ ಬಜ್ಜೀಸ್ ಒನ್ ಸೈಡ್ ವಿಂಗ್ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಸ್ವಲ್ಪ ಫ್ಲೈ ಮಾಡುತ್ತೆ. ವಿಂಗ್ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಫ್ಲೈ ಮಾಡುತ್ತೆ, ಏನು ಮಾಡಬೇಕು? ಸ್ವಲ್ಪ ಬ್ರೋ, ಅದು ವಿಂಗ್ ಪ್ರಾಬ್ಲಮ್ ಅಂತಂದರೆ ಏನೋ ಟ್ವಿಸ್ಟ್ ಆಗಿದ್ರೆ ಅದನ್ನ ಸರಿ ಮಾಡೋಕ್ಕಾಗಲ್ಲ ಬ್ರೋ. ಬ್ಲಡ್ ಗೀಟ್ ಬರ್ತಾ ಇದ್ರೆ ಅದಾದಾಗದೇ ಸರಿ ಹೋಗುತ್ತೆ. ನೀವೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ. ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡಿ. ನೀವು ಅದಕ್ಕೇನು ಟ್ರೀಟ್ಮೆಂಟ್ ಮಾಡಿಸ್ತೀವಿ ಅಂತಂದರೆ ನೀವು ವೆಟರ್ನರಿನ ಹತ್ರ ಕರ್ಕೊಂಡು ಹೋಗ್ಬೋದು. ಬಟ್ ಅವ್ರು ಕೊಡ್ತಾರೆ, ಅದು ಸರಿ ಹೋಗುತ್ತೆ. ನಿಮ್ಗೇನಾರ ಅಷ್ಟು ಟೈಮ್ ಇದ್ರೆ ನೀವು ಕರ್ಕೊಂಡು ಹೋಗಿರ್ಬೋದು ಬ್ರೋ. ವೆಟರ್ನರಿ ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಅವ್ರು ಹೇಳ್ತಾರೆ ಈ ಮೆಡಿಸಿನ್ ಏನು ಕೊಡಬೇಕು ಅಂತೆಲ್ಲ ಹೇಳ್ತಾರೆ. ಅವರು ಹೇಳಿದ ತಕ್ಷಣ ಕೊಟ್ಟರೆ ಅಬರ್ಡ್ ಸರಿ ಹೋಗುತ್ತೆ. ಇಲ್ಲ ಬ್ರೋ, ಅದು ಅದಾಗದೇ ಸರಿ ಹೋಗಲಿ ಅಂತ ಅಂದರೆ ಅದಾಗದೇನು ಸರಿ ಹೋಗುತ್ತೆ ನ್ಯಾಚುರಲ್, ಏನು ತೊಂದರೆ ಇಲ್ಲ. ನೆಕ್ಸ್ಟು ಹೌ ಟು ಹ್ಯಾಂಡ್ ಫೀಡಿಂಗ್ ಫಾರ್ ಬಜ್ಜೀಸ್, ಹೌ ಟು ಟೇಕ್ ಕೇರ್ ಬಜ್ಜೀಸ್ ಅಂತ ಕೇಳಿದ್ದಾರೆ. ಅಂದರೆ ಹ್ಯಾಂಡ್ ಫೀಡಿಂಗ್, ಇದಂತೂ ಸಖತ್ತು ದೊಡ್ಡ ಟಾಪಿಕ್ಕು. ಇದು ಹ್ಯಾಂಡ್ ಫೀಡಿಂಗ್ ಬಜ್ಜಿ ಅಂತೂ ಇದೆ, ನಿಮಗೆ ತೋರಿಸಿದ್ದೀನಿ ಎಷ್ಟೋ ಹಿಂದಿನ ಬ್ಲಾಗಲ್ಲೆಲ್ಲ ಅಪ್ಡೇಟ್ ವಿಡಿಯೋಲಿ ಏನೋ ತೋರಿಸಿದ್ದೆ. ಇಲ್ಲೇ ಐತಿ ನೋಡಿ, ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಕ್ಲಿಪ್ ಹಾಕ್ಬಿಟ್ಟು ಲಾಕ್ ಮಾಡಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಬಜ್ಜೀಸ್ಗೆ ಹ್ಯಾಂಡ್ ಫೀಡಿಂಗ್ ನಾನು ಮಾಡಿದ್ದೀನಿ, ಬಟ್ ನಿಮಗೂ ತೋರಿಸ್ಬಿಟ್ಟು ಮಾಡಬೇಕಲ್ಲ. ಸೊ ಹಂಗಾಗಿ ವೀಡಿಯೋ ಮಾಡ್ಕೊಂಡು ಮಾಡಿಲ್ಲ ಯಾವತ್ತು. ಬಜ್ಜೀಸ್ ಹ್ಯಾಂಡ್ ಫೀಡಿಂಗ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ, ನೀವು ವಿಡಿಯೋನೂ ಇದೆ, ಅದು ಯಾವ ಥರ ಹ್ಯಾಂಡ್ ಫೀಡಿಂಗ್ ಮಾಡೋದು, ಕಾಕ್ಟೇಲ್ಗೂ ಹ್ಯಾಂಡ್ ಫೀಡಿಂಗ್ ಯಾವ ಥರ ಮಾಡೋದು ಅದು ಕೂಡ ವಿಡಿಯೋ ಮಾಡಿದ್ದೀನಿ. ಆಲ್ರೆಡಿ 1 ವರ್ಷ 2 ವರ್ಷ ಮುಂಚೆನೇ ವಿಡಿಯೋ ಇದೆ ನಮ್ಮ ಚಾನಲಲ್ಲಿ. 4 ವರ್ಷದ ಹಿಂದೆನೇ ಮಾಡಿದ್ದೀನಿ. 4 ವರ್ಷದ ಹಿಂದೆನೇ 3 ವರ್ಷ 4 ವರ್ಷದ ಹಿಂದೆನೇ ಮಾಡಿದ್ದೀನಿ. ಚಾನಲ್ ಲಾಸ್ಟಿಗೆ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿದೆ ಬಜ್ಜೀಸ್ ಹ್ಯಾಂಡ್ ಫೀಡಿಂಗ್ ಮಾಡೋದು ಹೇಗೆ ಅಂತ. ಬಟ್ ಅದು ಮನೇಲೇ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಪ್ರಿಪೇರ್ ಮಾಡಿ ನಾನು ಕೊಡ್ತಾ ಇದ್ದಿದ್ದು. ಬರ್ಡ್ ಸ್ವಲ್ಪ ಸ್ಲೋ ಗ್ರೋತ್ ಇತ್ತು, ಯಾಕೆಂದರೆ ಮನೇಲಿರುವಂಥ ಐಟಮ್ ಅಲ್ವಾ. ಈಗ ಹೋಟ್ಲ್ ಐಟಮೇ, ಮನೇಲಿ ಐಟಮೇ. ಸೊ ಅದೇ ಥರನೇ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ತರಿಸಿದೆ, ಅದರಿಂದ ಕೂಡ ಮಾಡಿದ್ದೀನಿ. ಸೊ ಅದು ವಿಡಿಯೋ ವರ್ಕೌಟ್ ಮಾಡಿಲ್ಲ, ಬಟ್ ಅದು ಬೇಗ ಗ್ರೋತ್ ಆಗುತ್ತೆ. ಸೊ ನಿಮ್ಮ ಬಜ್ಜೀಸ್ಗಳಿಗೆ ನೀವು ಹ್ಯಾಂಡ್ ಫೀಡಿಂಗ್ ಮಾಡ್ಬೋದು ಗೈಸ್. ಬಟ್ ಏನಂದರೆ ಮೋಸ್ಟ್ ಆಫ್ ದಿ ಬಜ್ಜೀಸ್ಗಳು ಹ್ಯಾಂಡ್ ಫೀಡಿಂಗ್ ತೊಗೊಳಲ್ಲ, ಯಾಕೆಂದರೆ ಅದು ಅಪ್ಪ ಅಮ್ಮ ಫೀಡಿಂದ ರೆಡಿಯಾಗಿ ಬಂದಿರುತ್ತಲ್ಲ. ಸೊ ಹಂಗಾಗಿ ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅದಕ್ಕೆ ನಾನು ಸೀಡ್ ಫೀಡೇ ತೊಗೊಬೇಕು ಅಂತ, ಹಸಿ ಫೀಡೇ. ಸೊ ನೀವು ಟ್ರೈ ಮಾಡಿ ನೋಡ್ಬೋದು, ಬಟ್ ಸ್ವಲ್ಪ ಸೂಕ್ಷ್ಮ ನೀವು ಹ್ಯಾಂಡಲ್ ಮಾಡಬೇಕು, ಯಾಕೆಂದರೆ ಬಜ್ಜೀಸ್ಗಳು ತುಂಬ ಕಷ್ಟ ಹ್ಯಾಂಡ್ ಫೀಡಿಂಗ್ ಮಾಡೋದು. ಟ್ರೇಮ್ ಮಾಡ್ಬೋದು ಬೇಕಾದ್ರೆ ನೀವು ಅದಕ್ಕೆ
ಟೇಮ್ ಮಾಡ್ಬಿಡ್ಬೋದು. ದೊಡ್ಡದಾದ್ಮೇಲೆ ಬೇಕಾದ್ರೆ ಸ್ವಲ್ಪ ವಿಂಗ್ಸ್ ಏನಾದ್ರು ಆಲ್ಟ್ರೇಷನ್ ಮಾಡ್ಬಿಟ್ಟು ನೀವು ಆರಾಮಾಗಿ ಅದಕ್ಕೆ ಟೇಮ್ ಮಾಡ್ಬಿಡ್ಬೋದು. ನಿಮ್ಮ ಹತ್ರನೇ ಇಂಟ್ರಾಕ್ಟ್ ಮಾಡ್ತಾ ಇದ್ರೆ ನಿಮ್ಮ ಜೊತೆ ಟೇಮ್ ಆಗ್ಬಿಡುತ್ತೆ. ಮರಿದು ನೆಸ್ಟ್ ಔಟ್ಸ್ ಆಗುತ್ತಲ್ಲ, ಆ ಟೈಮಲ್ಲಿ ನೀವು ಬರ್ಡ್ಸ್ಕೊಂಡು ತೊಗೊಂಡು ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ರೆ ಅದು ಟೇಮ್ ಆಗ್ಬಿಡುತ್ತೆ. ನಾನೇ ನಿಮಗೆ ತೋರಿಸಿದ್ದೀನಲ್ಲ ಯೆಲ್ಲೋ ಕಲರ್, ಅದು ನಮ್ಮ ಯಾರಿಗೋ ಕೊಟ್ಬಿಟ್ಟೆ, ನಮ್ಮ ಸಬ್ಸ್ಕ್ರೈಬರ್ಗೆ. ಬಟ್ ಅದು ಎಲ್ಲ ಲಾಟ್ ಸೇರಲ್ಲಿ ಕೊಟ್ಬಿಟ್ಟಿದ್ದೇನೆ, ಅದು ಆ ಬರ್ಡ್ ಕೂಡ ಹೋಯ್ತು. ಆಕ್ಚುಲಿ ಆ ಬರ್ಡ್ ಇಟ್ಕೊಬೇಕಾಗಿದೆ, ಯಾಕೆಂದ್ರೆ ಅದು ಅಡಲ್ಟ್ ಆದ್ಮೇಲೆ ಫುಲ್ಲು ಟೇಮ್ ಆಗಿತ್ತಲ್ವಾ. ನೀವೇ ನೋಡಿದ್ರಿ, ನಾನೇ ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ ಹಾರ್ಕೊಂಬಂದು ನನ್ನ ಹತ್ರನೇ ಕುತ್ಕೊಳ್ಳೋದು ಆ ಥರ ಯೆಲ್ಲೋ ಕಲರ್ ಆ ಬರ್ಡು. ಅದು ನೆಸ್ಟ್ ಔಟ್ ಆಗಿದ್ದಂಗಿಂದನೂ ನಾನು ಅದೇ ಥರ ಕೈಯಲ್ಲಿ ಹಿಡಿದು ಅಭ್ಯಾಸ ಆಗಿ ಅದು ಟೇಮ್ ಆಗ್ಬಿಟ್ಟಿತ್ತು. ನಾನೇನು ಟೇಮ್ ಮಾಡಕ್ ಹೋಗಿಲ್ಲ, ಆ ಥರ ಕೂಡ ಟೇಮ್ ಮಾಡ್ಬೋದು. ಬಟ್ ಹ್ಯಾಂಡ್ ಫೀಡಿಂಗ್ ಮಾಡೋದು ತುಂಬ ಕಷ್ಟನಕ್ಕಿನ್ನ ಸ್ವಲ್ಪ ಹುಷಾರಾಗಿ ಮಾಡಬೇಕು ಬಜ್ಜಿಸ್ಕೊಳ್ಳೋದು ಅಲ್ವಾ. ತೀರಾ ಚಿಕ್ಕ ಬರ್ಡ್ ಅಲ್ವಾ, ಸೊ ಹಂಗಾಗಿ ಬಜ್ಜಿಸು ಮತ್ತು ಫಿಂಚಸ್ಸು ಅವೆಲ್ಲ ಹ್ಯಾಂಡ್ ಫೀಡಿಂಗ್ ಮಾಡೋದು ತುಂಬ ಪೇಷನ್ಸ್ ಮತ್ತು ಡೆಡಿಕೇಶನ್ ಇರಬೇಕು. ಆವಾಗ ನಿಮ್ಮ ಬರ್ಡ್ಸ್ಗಳು ನೀಟಾಗಿ ಗ್ರೋತ್ ಆಗಿ ನಿಮಗೂ ಕೂಡ ಒಂದು ಏನಂತೀವಿ ಅದೊಂದು ಪಾರ್ಟ್ ಆಫ್ ದಿ ಫ್ಯಾಮಿಲಿ ಆ ಥರ ಆಗುತ್ತೆ. ಅಂದರೆ ನಿಮ್ಮ ಫ್ಯಾಮಿಲಿಲಿ ಅದು ಒಂದು ಕೂಡ ಮೆಂಬರು ಆ ಥರ ಆಗಬೇಕು ಅಂತಂದರೆ ನೀವು ನೀಟಾಗಿ ನಿಧಾನಕ್ಕೆ ಸೂಕ್ಷ್ಮವಾಗಿ ಡೆಡಿಕೇಶನಿಂದ ಕಂಪಲ್ಸರಿಯಾಗಿ ಹ್ಯಾಂಡ್ ಫೀಡಿಂಗ್ ಮಾಡಬೇಕು. ಇನ್ನೂ ಎಷ್ಟೊಂದಿದೆ ಅದೆಲ್ಲ ಹೇಳ್ತವೆ, ತಲೆನೋವು ಬರುತ್ತೆ. ಸೊ ಅದೆಲ್ಲ ಪಾಲಿಸಿ ಮಾಡ್ಕೊಂಡು ನೀವು ಹ್ಯಾಂಡ್ ಫೀಡಿಂಗ್ ಮಾಡ್ತೀನಿ ಅಂದರೆ ಮಾಡ್ಬೋದು ಗೈಸ್. ನೋಡೋಣ. ನಾನು ಆ್ಯಕ್ಚುಲಿ ಹ್ಯಾಂಡ್ ಫೀಡಿಂಗ್ ಏನು ಮಾಡಲ್ಲ, ಬಟ್ ಹಂಗೆ ನೆಸ್ಟ್ ಔಟ್ ಫಿಕ್ಸ್ ಇರ್ತಾವಲ್ಲ ಅವಕ್ಕಿನ್ನ ಗೊತ್ತಿರಲ್ಲ ಏನು ಎತ್ತ ಅಂತ. ಹಂಗೆ ನೆಸ್ಟ್ ಔಟ್ ಇರ್ತಾವಲ್ಲ, ನೆಸ್ಟ್ ಔಟ್ ಮಾಡೋ ಟೈಮಲ್ಲೇ ನಾನು ಕೈ ಹಿಡ್ಕೊಂಡು ಡೈಲಿ ಆಟ ಆಡ್ಸ್ಕೊಂಡು ಅದ್ರ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇರ್ತೀನಲ್ಲ, ಸೊ ಅದು ಹಂಗೆ ಟೇಮ್ ಆಗ್ಬಿಡುತ್ತೆ.